ವರ್ಷದಿಂದ ಈ ಕಲೆಯನ್ನು ಕಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರ ಅನ್ನೋದು ಹೇಳ್ಬೇಕು. ನಮ್ದು ಈಗ 10-15 ವರ್ಷ ಐತ್ರಿ ನಮ್ದು ಮಾಡ್ಲಕತ್ತಿ. ನಮ್ದೆಲ್ಲ ನಾಳೆ ಎಲ್ಲ ಕೈ ಒಡಕಾಗ್ಯದ್ರಿ. ಸುಮ್ಮನೆ ಸುಮ್ಮನೆ ಹೆಣ್ಮಕ್ಳು ಸೇರಿ ಹಂಗೆ ಹೇಳ್ಕೊತ ಇರ್ತೀನಿ ಜೊತೆಗೆ ಇರ್ತೀರ? ಜೊತೆಗೆ ಇರ್ತೀನಿ ಸರ್. ಪರವಾಗಿಲ್ಲ, ಕೇಳ್ರಿ ಅವ್ರೇ ಕೇಳ್ರಿ ಸರ್. ಹೌದಲ್ಲ? ಅಂದ್ರೆ 10-15 ವರ್ಷದ ಜೊತೆಗೆ ಇದ್ದೀರಿ. ನಾ ಇದ್ದಿದ್ದಿ ಈಗ ಬಂದಾರಿ ಅವ್ರು ಸರ್. ನಾ ಪೈಲೆ ಮಾಡಿದ್ರಿ. ಕರೆಕ್ಟ್ ಕರೆಕ್ಟ್. ಈಗ ಅವ್ರ ಅಂದಂಗೆ ಒಂದ್ ವೇಳೆ ಆವಾಗ ನಾವು ಸಣ್ಣವರಿದ್ದಾಗ ನೋಡ್ತಿದೀವಿ ಬಹಳ ಜನರು ಈ ಒಂದು ಭಜನಾ ಮಂಡಳದಲ್ಲಿ ಗಂಡ್ಸ್ ಮಕ್ಕಳು ಇರ್ತಿದ್ರು. ಯಾಕೆ ಕಡಿಮೆ ಆಗ್ಯಾರ ಅನ್ನೋದಕ್ಕ ಏನಾದ್ರ ಹಾಕೋರು ಕೂರ್ ಹಿಂಗ್ ಕಚ್ಚಿಪ್ ಜಾಗ್ಯಾರ ಅಂತ ಅದೇ ಆಗಿದ್ರಿ ಸರ್. ಅದು ಒಂದು ಈಗಿನ ಜನಗಳಿಗೆ ಏನಾಗಿದೆ ಅಂದ್ರೆ ಹೊಸ ಹುಡುಗರಿಗೆ ಮೊಬೈಲ್ ಒಂದು ಬಂದ್ಬಿಟ್ಟದ. ಬಂದ್ರಿ ಸರ್. ಮೊಬೈಲ್ದಾಗ ನೋಡ್ಕೊಂತ ಅದೇ ಅವ್ರಿಗೆ ಮನೋರಂಜನೆ. ಅವಾಗ ಏನಾಗ್ತಿತ್ತಂದ್ರೆ ಟಿವಿಗಳು ಇರ್ಲಿಲ್ಲ, ಬಹಳಷ್ಟು ಏನಿದ್ದಿಲ್ಲ ಸರ್, ರೇಡಿಯೋಗಳು ಇರ್ಲಿಲ್ಲ. ಈ ರೀತಿ ಒಂದು ಕಲಾ ಸೇವೆ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಊರೇ ಬಂದು ನೋಡೋದು, ನೋಡಿ ಕೂತ್ ಕಲಿ ಮಾಡ್ತೀರಿ ಸರ್. ದೊಡ್ಡಾಟ ಅಥವಾ ನಾಟಕ ಯಾವುದೇ ಕಲೆ ಇದ್ರೆ ಅದಕ್ಕ ಪ್ರೋತ್ಸಾಹ ಸಿಗ್ತಿತ್ತು. ಈಗ ಹಂಗಾಗ್ಬಿಟ್ಟು ಹೊಸಬರು ಬರಲಾಗ್ಯಾರ. ಆದ್ರೆ ಇದಕ್ಕೊಂದು ರೀತಿ ಯಾವ್ದಾದ್ರು ಗೌರ್ಮೆಂಟ್ ಹೆಚ್ಚಿನ ಸವಲತ್ತು ಕೊಟ್ರೆ ಇನ್ನೂ ಹೆಚ್ಚಿನ ಜನ ಬರ್ಲಿಕ್ಕೆ ಅನುಕೂಲ ಆಗ್ತದಂತೀರಿ? ನಾವು ಎಲ್ಲ ನಮ್ಮ ಸಂಘಟಿತ ಜನಕ್ಕೆ ಕರ್ಕೊಂಡ್ ಬರ್ತೀರಿ ಸರ್. ಇಲ್ಲ, ಈಗ ಗೌರ್ಮೆಂಟ್ ಇನ್ನ ಏನಾದ್ರೂ ಹೆಚ್ಚಿಗೆ ಸವಲತ್ತು ಮಾಡಿದ್ರೆ ಒಳ್ಳೇದಂತೀರಿ? ಇದಕ್ಕೆ ಒಳ್ಳೇದ್ರಿ ಸರ್. ಅದಕ್ಕೆ ಈಗ ಹಳ್ಳಿದಲ್ಲಿ ಇದ್ದವ್ರನ್ನ ಹೂಡಿಕೆ ಇದಕ್ಕೆ ಏನಾದ್ರು ಒಂದಿಷ್ಟು ಪ್ರೋತ್ಸಾಹ ಧನ ಕೊಟ್ಟಿದ್ದೆ ಆದ್ರೆ ಇನ್ನೂ ಹೆಚ್ಚಿಗೆ ಜನ ಬರ್ತಾರೆ ಇದಕ್ಕೆ. ಬರ್ತಾರೆ ಸರ್. ಅಂದ್ರು ಈಗ ಅಣ್ಣವ್ರು ಹೇಳಿದಂಗೆ ಈಗ ಹೊಸಬರು ಇಲ್ಲದೆ ಇದ್ರು ಕೂಡ ಹಳಿಬರು ಕೂಡ ಈ ಒಂದು ಸಂಗೀತವನ್ನು ಕೇಳಲಿಕ್ಕೆ ಬಹಳಷ್ಟು ಆತುರದಿಂದ ಕೇಳ್ತಾರ. ನಂತರ ಕೇಳಿ ಇಂತ ಆಡ್ರಿ ಅಂತೇಳಿ ಆಡಿಸ್ತಾರ. ಅಂತವ್ರು ಕೂಡ ಅದಾರಲ್ಲ ಇನ್ನ? ಪರವಾಗಿಲ್ಲ. ಅಂದ್ರೆ ಯಜಮಾನ್ರೆ, ತಮ್ಮ ವಯಸ್ಸಿನಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ಟಿರಿ, ಎಲ್ಲೆಲ್ಲಿ ಆಡಿರಿ? ಅವೆಲ್ಲ ದುನಿಯಾ ಹೋಗಿದೆ ಸರ್. ಅದೆಲ್ಲ ಹೇಳ್ಕೊಂಡ್ರೆ ಸುಮ್ಮ 4 ವರ್ಷ ಹಿಂಗೆ ಸುತ್ತ ಹಳಿ ಬೈ ಓಡಾಡಿದಾರೆ. ಬೇನೂರು, ಕಬ್ಬ, ಹೆಬ್ಬಾಳ, ಕಮ್ಮೂರು, ಚಂಚಿ ಹಿಂಗೆಲ್ಲ ಓಡಾಡಿದಾರೆ. ಎಲ್ಲ ಭಾಗದಲ್ಲಿ ಪರವಾಗಿಲ್ಲ. ಅಂದ್ರೆ ಈಗ ಇನ್ನ ಕಾರ್ಯಕ್ರಮ ನಡೆಸ್ತೀರ? ಸಾಕಪ್ಪ ಇಷ್ಟೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನಾವ್ ಇರತನಕ್ಕೆ ಜಗದ್ರಿ ಸರ್. ನಡೀತದ? ನಡೀತದೆ. ಸಾಹೇಬ್ ದಂಡದ ಜೀವನ ಜಗದ್ರಿ ಸರ್. ಹೌದಲ್ಲ? ಹೋದ್ಮೇಲೆ ಬಿಟ್ಬಿಡೋದ ಆ ಕಡೆ. ಕರೆಕ್ಟ್. ಪರವಾಗಿಲ್ಲ. ನಾನು ಇನ್ನೊಬ್ರ ಜೊತೆ ಮೊನ್ನೆ ಸಂದರ್ಶನ ಮಾಡಿದ್ದೆ, ಅವರು ಅದೇ ಮಾತಾಡಿದ್ರು. ನಾನು ಇರೋ ತಾನೇ ಇರುತ್ತೆ ಸರ್, ಇದು ನಾನು ಹಿಂದೆ ಹೋಗುತ್ತೆ ಅಂತ. ಅಂದ್ರೆ ಇಲ್ಲಿ ಒಂದು ಮಾತು ಗಮನಿಸ್ತಕ್ಕದ್ದು, ಕಲಾವಿದರು ಯಾವತ್ತಾಗಲಿ ಹಣಕ್ಕೆ ನಂತರ ಯಾವುದು ಆಮದಾನಿ ಬರುತ್ತೆ ಅನ್ನೋದಿಲ್ಲ. ಅವರ ಒಂದು ಕಲೆಯನ್ನೇ ಜೀವನವಾಗಿ ಮಾಡ್ಕೊಂಡಿರ್ತಾರೆ. ಆಗ ಜೀವನ ಇರೋವರೆಗೆ ಕಲೆಯ ಸೇವೆಯಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ತಾವು ನೋಡಿರ್ಬೋದು, ನಾನು ವಿಡಿಯೋ ಮತ್ತೊಮ್ಮೆ ತಾವು ಗಮನಿಸಿ, ಅದರಲ್ಲಿ ಇನ್ನೊಬ್ಬರು ಕೂಡ ಇದೇ ಮಾತು ಹೇಳಿದ್ದಾರೆ. ಒಳ್ಳೆಯದು ಯಜಮಾನ್ರೆ, ಪರವಾಗಿಲ್ಲ. ಈಗ ಇರುವಂಥ ಯುವಕರಿಗೆ ಕೆಲವರು ಇನ್ನೂ ಭಾಳಷ್ಟು ಜನರು ಅದಾರ, ಈ ಕಲೆಗೆ ಬರಲಿ ಅಂತೀರಾ ಇಲ್ಲ ಅಂತೀರಾ? ಅವ್ರು ಏನು ಹೇಳ್ತೀರಿ? ನಾವೆಲ್ಲ ಬಂದ್ರೆ ಭಾಳ ಒಳ್ಳೇದಂತೀರಿ ಸರ್. ಬರಲಾಗ್ಯಾರಿ ಹುಡುಗರು. ಹೌದಲ್ಲ? ಬರಲಾಗ್ಯಾರಿ, ಬಿಡು ಹೊಡ್ತಾರ. ಈಗ ಅದೇ ಗೌರ್ಮೆಂಟ್ ಏನ್ ಮಾಡ್ಬೇಕಂತಂದ್ರೆ ಒಂದು ಹಿಂಗೆ ಸಂಗೀತ ಶಾಲೆ ಮಾಡಿ ಭಜನೆ ಕಲೆ ಆಗಿರ್ಬೋದು, ಜನಪದ ಕಲೆ ಆಗಿರ್ಬೋದು, ದೊಡ್ಡಾಟದ ಕಲೆ ಆಗಿರ್ಬೋದು, ಅಲ್ಲಿ ಒಂದೊಂದು ಕಲಾ ಶಾಲೆಗಳನ್ನು ಮಾಡಿ ಅಲ್ಲಿ ಒಂದು ಗುರುಗಳನ್ನ ನೇಮಕ ಮಾಡಿದ್ರೆ ಈಗ ಉಳಿದಂತ ಹೊಸಬರು ಬರ್ಲಿಕ್ಕೆ ಅನುಕೂಲ ಆಗ್ತದ ಅನ್ನೋದು ನನ್ನ ಭಾವನೆ. ತಾವೇನಂತೀರಿ? ಅನುಕೂಲ ಆಗ್ತದೆ ಸರ್. ಅದು ಮಾಡ್ಬೇಕ್ರಿ ಸರ್. ಅದು ಒಳ್ಳೇದು ಯಜಮಾನ್ರಿ. ತಮ್ಮ ಹೆಸರು? ನನ್ನ ಹೆಸರು ದುರ್ಗಾಪುರಿ ಸರ್. ದುರ್ಗಪ್ಪ. ಊರು? ಹೆಬ್ಬಾಳ್ರಿ. ಹೆಬ್ಬಾಳ್ನೆ. ಹೊಸ ಹೆಬ್ಬಾಳ್ರಿ. ಪರವಾಗಿಲ್ಲ, ಒಳ್ಳೇದು. ನಮ್ಮ ಚಾನೆಲ್ಗೆ ಬಂದು ಸಂದರ್ಶನ ಮಾಡಿದ ಅದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು. ಅಕ್ಕೋರೆ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು, ನಂತರ ತಾವು ಈ ಕಲೆಗೆ ಹೆಂಗ್ ಬಂದಿರಿ, ಎಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀರಾ ಅನ್ನೋದು ಹೇಳ್ಬೇಕು. ತಮ್ಮ ಹೆಸರು ಹೇಳಮ್ಮ. ನಮ್ಮ ಹೆಸರು ಸಂಗೀತ. ಸಂಗೀತ. ಊರು? ಹೆಬ್ಬಾಳ. ಹೆಬ್ಬಾಳ. ಪರವಾಗಿಲ್ಲ. ಅಂದ್ರೆ ತಾವು ಈ ಕಲೆಯಲ್ಲಿ ಎಷ್ಟು ದಿವಸದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಮ್ಮ? ಒಂದು 3 ವರ್ಷದಿಂದ ಆಯ್ತು. ಮಿನಿಮಮ್ 3 ವರ್ಷ ಆಯ್ತು. ಪರವಾಗಿಲ್ಲ. ಅಂದ್ರೆ ಇಲ್ಲೇ ನಿಮ್ಮ ಊರಲ್ಲೇ ಕಾರ್ಯಕ್ರಮ ಮಾಡ್ತೀರಾ, ನಂತರ ಎಲ್ಲಾರ ಹೊರಗಡೆ ಹೋಗ್ತೀರಮ್ಮ? ಹೋಗ್ತೀವ್ರಿ. ಕರೆದ್ರು ಹೋಗ್ತೀರಿ. ತಾವು ಭಜನಾ ಕಾರ್ಯಕ್ರಮ ಅಷ್ಟೇ ಮಾಡ್ತೀರಾ, ನಂತರ ಸೋಪಾನ ಪದಗಳು ಎಲ್ಲ ಹೋಗ್ತೀವ್ರಿ? ಎಲ್ಲ ಮಾಡ್ತೀರಿ. ಆದ್ರೆ ಅನುದಾನ ಇಲ್ಲ, ಹಿಂಗಾಗಿಬಿಟ್ಟದ. ಎಲ್ಲ ಕಲೆಯಲ್ಲಿ ನಿಪುಣರಾದಾರ, ಆದ್ರೆ ಒಂದು ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಅನುದಾನಗಳು ಸಿಕ್ಕಿಲ್ಲ. ಪರವಾಗಿಲ್ಲ. ಅಂದ್ರೆ ತಾವು ಎಷ್ಟು ಹಾಡುಗಳನ್ನ ಆಡ್ತೀರಕ್ಕ? ಒಂದು 4-5 ಹಾಡ್ತೀವಿ. 4-5 ಆಡ್ತೀರಿ. ಪರವಾಗಿಲ್ಲ. ಅಂದ್ರೆ ಇವು ಶೋಭನ ಹಾಡ, ನಂತರ ಭಜನಾ ಹಾಡ ಎಲ್ಲ ಸೇರಿಸಿ ಒಂದು 4-5 ಆಡ್ತೀರಮ್ಮ? ಪರವಾಗಿಲ್ಲ. ಅಂದ್ರೆ ಒಳ್ಳೇದಮ್ಮ. ಈಗೇನು ನಿಮ್ ಟೀಮ್ ಇದೆಯಲ್ಲ, ನಿಮ್ ಟೀಮ್ ಜೊತೆಯಲ್ಲಿ ಅದೊಂದು ಶೋಭನ ಹಾಡ ಅಂತ ಹೇಳಿದ್ರಲ್ಲ, ನಿಮ್ ಟೀಮ್ ಜೊತೆಯಲ್ಲಿ ಒಂದು ಹಾಡಿ ತೋರಿಸ್ಬೋದಮ್ಮ? ಹಾಡ ಆಡ್ತೀರಾ? ಆಡ್ರಮ್ಮ. ಒಂದು ನಿಮ್ ಟೀಮ್ ಜೊತೆಯಲ್ಲಿ ಒಂದು ಹಾಡ ಆಡ್ರಿ. ಶೋಭನ ಹಾಡ. ಮಾಡಿಲ್ಲ ಮೊಗಲಿಲ್ಲ ಮ್ಯಾಲಾಗದರನಿಲ್ಲ ಪಾದಿನ ಪಳಿ ಕೆಸರಾಗೆ ಸದ್ಗುರು ದೇವೈ ಅಪ್ಪ ನಿನ ಪಳಿ ಕೆಸರಾಗೆ ಸದ್ಗುರು ದೇವೈ ಅಪ್ಪ ನಿನ ಪಳ ಕೆಸರಾಗೆ ಸದ್ಗುರು ದೇವೈ ಅಪ್ಪ ನಿನ ಪಳ ಕೆಸರಾಗೆ ಸದ್ಗುರು ದೇವೈ
ಅಪ್ಪ ನಾನಿನ ಪಳಿ ಕೆಸರಗಿಲ್ಲ ಚಡಸಿದ್ದ ಟೆಂಗೊಡದೆ ನೀರಾರುದಾವೆ ಸದ್ಗುರು ದೇವೈ ಟೆಂಗೊಡದೆ ನೀರಾರುದಾವೆ ಸದ್ಗುರು ದೇವೈ ಟೆಂಗೊಡದ ನೀರಾರದಾವೆ ಸದ್ಗುರು ದೇವೈ ಟೆಂಗೊಡದ ನೀರಾರದಾವೆ ಸದ್ಗುರು ದೇವೈ ಟೆಂಗೊಡದೆ ನೀರಾರದವಲ ಚಡಸಿದ ಗಾಚಿನ ಗೈ ಒಳಗೆ ನೆನದಾರೆ ಸದ್ಗುರು ದೇವೈ ಗಾಚಿನ ಗೈ ಒಳಗೆ ನೆನದಾರೆ ಸದ್ಗುರು ದೇವೈ ಗಾಚಿನ ಕೈ ಒಳಗ ನೆನದಾರೆ ಸದ್ಗುರು ದೇವೈ ಗಾಚಿನ ಕೈ ಒಳಗ ನೆನದಾರೆ ಸದ್ಗುರು ದೇವೈ ಈಜ ಪರಿ ಗಾಡಿ ಸಲ ಪರಿ ಗಾಡಿ ಶಾರಲ ಚಣ ಸನಿ ಮಾಡೆ ಸದ್ಗುರು ದೇವೈ ಶಾರಲ ಚಣ ಸನಿ ಮಾಡೆ ಸದ್ಗುರು ದೇವೈ ನನ್ನ ಹೆಸರು ನೀಲಮ್ಮ ಅದ ಹೆಸರಂತ ಹೇಳಿ ನೀಲಮ್ಮ ಅದ ರೀ ನಿನ್ನ ಹೆಸರು ನೀಲಮ್ಮ. ಹಾಂ ರೀ ಊರಿದೆ ಊರು ಹೆಬ್ಬಾಳ ರೀ ಎಷ್ಟು ಹಾಡು ಆಡ್ತೀರಾ ಮತ್ತೆ? ಅವನು ಆಡ್ತೇವೆ ಬಿಡ್ರಿ ಇವತ್ತು ಒಂದು 4-5 ಎರಡು ಹಾಡ್ತೇವೆ ರೀ ಇದು ಆಡ್ತೀರಾ ಹಂಗೆ? ಹಾಂ ಹಾಡ್ತೇವೆ ಎಲ್ಲರೂ ಕಲಾವಿದರಿದ್ದೀವಿ. ಹಾರರಾಗೆ ರಗ ಕರೆದು ಬಂದೇವೆ ನಾವು ಹಾರರಾಗೆ ರಗ ಕರೆದು ಬಂದೇವೆ ನಾವು ಕರೆದು ಬಂದೇವೆ ನಾವು ನೆರೆದು ಬಂದಿತ್ತೆ ಮಂದಿ ಜೋಯ್ 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 ಒಕ್ಕಲಾಗೆ ರಗ ಕರೆದು ಬಂದೇವೆ ನಾವು ಒಕ್ಕಲಾಗೆ ರಗ ಕರೆದು ಬಂದೇವೆ ನಾವು ಕರೆದು ಬಂದೇವೆ ನಾವು ನೆರೆದು ಬಂದಿತ್ತೆ ಮಂದಿ ಜೋಯ್ 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 ಹಸರಂಗೆ ಒಡಸಿದ ಲಗಡಗ ಎಡಸಿದ ಸರಂಗೆ ಒಡಸಿದ ಲಗಡಗ ಎಡಸಿದ ಆಡ ಮಕ್ಕಳ ಗೂಡ ಜತಿ ಮಾಡಿ ಕಳವಿದ ಜೋಯ್ ಆಡ ಮಕ್ಕಳ ಗೂಡ ಜತಿ ಮಾಡಿ ಕಳವಿದ ಜೋಯ್ ಆಡ ಮಕ್ಕಳ ಗೋಡ ಜತಿ ಮಾಡಿ ಕಳವಿದ ಜೋಯ್ ಆಡ ಮಕ್ಕಳ ಗೋಡ ಜತಿ ಮಾಡಿ ಕಳವಿದ ಜೋಯ್ ಬಿಳಿಯಂಗೆ ಒಡಸಿದ ಬಿಂದೋಲೆ ಎಡಸಿದ ಬಿಳಿಯಂಗೆ ಒಡಸಿದ ಬಿಂದೋಲೆ ಎಡಸಿದ ಓದ ಮಕ್ಕಳ ಗೂಡ ಜತಿ ಮಾಡಿ ಕಳವಿದ ಜೋಯ್ ಓದ ಮಕ್ಕಳ ಗೂಡ ಜತಿ ಮಾಡಿ ಕಳವಿದ ಜೋಯ್ ಓದ ಮಕ್ಕಳ ಗೋಡ ಜತಿ ಮಾಡಿ ಕಳವಿದ ಜೋಯ್ ಓದ ಮಕ್ಕಳ ಗೋಡ ಜತಿ ಮಾಡಿ ಕಳವಿದ ಜೋಯ್ ಸಿಂಗರದ ಸಿಂಪೆಗ ಕಟ್ಟದು ಕಾಡಿಗೆ ತುಂಬಿ ಸಿಂಗರದ ಸಿಂಪೆಗ ಕಟ್ಟದು ಕಾಡಿಗೆ ತುಂಬಿ ತಿಡೆ ತಿಡೆ ಹಚ್ಚಿದ್ರ ಕಾಡಿ ಕಾಡಿ ಅಳುತ್ತಾಳೆ ಜೋಯ್ ತಿಡೆ ತಿಡೆ ಹಚ್ಚಿದ್ರ ಕಾಡಿ ಕಾಡಿ ಅಳುತ್ತಾಳೆ ಜೋಯ್ ತಿಳಿ ತಿಳಿ ಹಚ್ಚಿದ್ರ ಕಡಿ ಕಡಿ ಅಳತಾಳೆ ಜೋಯ್ ತಿಳಿ ತಿಳಿ ಹಚ್ಚಿದ್ರ ಕಡಿ ಕಡಿ ಅಳತಾಳೆ ಜೋಯ್ ಬೆಳ್ಳಿಯ ಬಟುಲಗ ಹಾಲು ಬಾನವ ಕಲಸಿ ಬೆಳ್ಳಿಯ ಬಟುಲಗ ಹಾಲು ಬಾನವ ಕಲಸಿ ತುತ ಮಾಡಿ ಉಣಸಿದರ ಹಠ ಮಾಡಿ ಅಳುತ್ತಾಳೆ ಜೋಯ್ ತುತ ಮಾಡಿ ಉಣಸಿದರ ಹಠ ಮಾಡಿ ಅಳುತ್ತಾಳೆ ಜೋಯ್ ಸುತ ಮಾಡಿ ಉಣಸಿದ್ರ ಹಠ ಮಾಡಿ ಅಳತಾಳೆ ಜೋಯ್ ಸುತ ಮಾಡಿ ಉಣಸಿದ್ರ ಹಠ ಮಾಡಿ ಅಳತಾಳೆ ಜೋಯ್ ನೀರಾಗ ನಳ ನೋಡಿ ಸೂರ್ಯ ಚಂದರ ಕಂಡು ನೀರಾಗ ನಳ ನೋಡಿ ಸೂರ್ಯ ಚಂದರ ಕಂಡು ಅದರಂತ ತಾಯಿ ಬೇಡಿ ಬಹುರ್ಯಾಡಿ ಅಳುತ್ತಾಳೆ ಜೋಯ್ ಅದರಂತ ತಾಯಿ ಬೇಡಿ ಬಹುರ್ಯಾಡಿ ಅಳುತ್ತಾಳೆ ಜೋಯ್ ಅದರಂತ ತಾಯಿ ಬೇಡಿ ಬಹುರ್ಯಾಡಿ ಅಳುತ್ತಾಳೆ ಜೋಯ್ ಅದರಂತ ತಾಯಿ ಬೇಡಿ ಬಹುರ್ಯಾಡಿ ಅಳುತ್ತಾಳೆ ಜೋಯ್
ಬಾಳಿಕಾಯಿ ಬಂದು ಬಾಣ ತಾಗಿತೆ ಬಾಳಿಕಾಯಿ ಬಂದು ಬಾಣ ತಾಗಿತೆ ಹಿಂಗೆ ಕುಂಬಳಕಾಯಿ ಬಂದು ಕೂಸನಾಗಿತೆ ಜೋ 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 ಹಿಂಗೆ ಕುಂಬಳಕಾಯಿ ಬಂದು ಕೂಸನಾಗಿತೆ ಜೋ 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 ಕುಂಬಳಕಾಯಿ ಬಂದು ಕೂಸನಾಗಿತೆ ಜೋ 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 ಹಿಂಗೆ ಕುಂಬಳಕಾಯಿ ಬಂದು ಕೂಸನಾಗಿತೆ ಜೋ 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 ಕುಂಬಳಕಾಯಿ ಬಂದು ಕೂಸನಾಗಿತೆ ಕುಂಬಳಕಾಯಿ ಬಂದು ಕೂಸನಾಗಿತೆ ಹಿಂಗೆ ಹೀರೆಕಾಯಿ ಬಂದು ಸೀರೆ ಉಡಿಸಿದ್ದೆ ಜೋ 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 ಹಿಂಗೆ ಹೀರೆಕಾಯಿ ಬಂದು ಸೀರೆ ಉಡಿಸಿದ್ದೆ ಜೋ 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 ಹಿಂಗೆ ಹೀರೆಕಾಯಿ ಬಂದು ಸೀರೆ ಉಡಿಸಿದ್ದೆ ಜೋ 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 ಹಿಂಗೆ ಹೀರೆಕಾಯಿ ಬಂದು ಸೀರೆ ಉಡಿಸಿದ್ದೆ ಜೋ 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 ಹೀರೆಕಾಯಿ ಬಂದು ಸೀರೆ ಉಡಿಸಿದ್ದೆ ಹೀರೆಕಾಯಿ ಬಂದು ಸೀರೆ ಉಡಿಸಿದ್ದೆ ಹಿಂಗೆ ಚವಳಿಕಾಯಿ ಬಂದು ಚಂದ ಹಚ್ಚಿದ್ದೆ ಜೋ 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 ಹಿಂಗೆ ಚವಳಿಕಾಯಿ ಬಂದು ಚಂದ ಹಚ್ಚಿದ್ದೆ ಜೋ 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 ಹಿಂಗೆ ಚವಳಿಕಾಯಿ ಬಂದು ಚಂದ ಹಚ್ಚಿದ್ದೆ ಜೋ 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 ಹಿಂಗೆ ಚವಳಿಕಾಯಿ ಬಂದು ಚಂದ ಹಚ್ಚಿದ್ದೆ ಜೋ 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 ಚವಳಿಕಾಯಿ ಬಂದು ಚಂದ ಹಚ್ಚಿದ್ದೆ ಚವಳಿಕಾಯಿ ಬಂದು ಚಂದ ಹಚ್ಚಿದ್ದೆ ಹಿಂಗೆ ತೊಟ್ಟಲಕಾಯಿ ಬಂದು ತೊಟ್ಟಲು ಕಟ್ಟಿದ್ದೆ ಜೋ 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 ಹಿಂಗೆ ತೊಟ್ಟಲಕಾಯಿ ಬಂದು ತೊಟ್ಟಲು ಕಟ್ಟಿದ್ದೆ ಜೋ 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 ಹಿಂಗೆ ತೊಟ್ಟಲಕಾಯಿ ಬಂದು ತೊಟ್ಟಲು ಕಟ್ಟಿದ್ದೆ ಜೋ 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 ಹಿಂಗೆ ತೊಟ್ಟಲಕಾಯಿ ಬಂದು ತೊಟ್ಟಲು ಕಟ್ಟಿದ್ದೆ ಜೋ 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 ತೊಟ್ಟಲಕಾಯಿ ಬಂದು ತೊಟ್ಟಲು ಕಟ್ಟಿದ್ದೆ ತೊಟ್ಟಲಕಾಯಿ ಬಂದು ತೊಟ್ಟಲು ಕಟ್ಟಿದ್ದೆ ಹಿಂಗೆ ಹಾಗಲಕಾಯಿ ಬಂದು ಹಾಡ ನಾಡಿದ್ದೆ ಜೋ 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 ಹಿಂಗೆ ಹಾಗಲಕಾಯಿ ಬಂದು ಹಾಡ ನಾಡಿದ್ದೆ ಜೋ 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 ಹಿಂಗೆ ಹಾಗಲಕಾಯಿ ಬಂದು ಹಾಡ ಹಾಡಿದ್ದೆ ಜೋ 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 ಹಿಂಗೆ ಹಾಗಲಕಾಯಿ ಬಂದು ಹಾಡ ಹಾಡಿದ್ದೆ ಜೋ ಜೋ ಹಾಗಲಕಾಯಿ ಬಂದು ಹಾಡ ನಾಡಿದ್ದೆ ಹಾಗಲಕಾಯಿ ಬಂದು ಹಾಡ ನಾಡಿದ್ದೆ ಹಿಂಗೆ ಹೆಸರುಕಾಯಿ ಬಂದು ಹೆಸರಿಟ್ಟಿದ್ದೆ ಜೋ 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 ಹೆಸರುಕಾಯಿ ಬಂದು ಹೆಸರಿಟ್ಟಿದ್ದೆ ಹೆಸರುಕಾಯಿ ಬಂದು ಹೆಸರಿಟ್ಟಿದ್ದೆ ಹಿಂಗೆ ಉದ್ದಿನಕಾಯಿ ಬಂದು ಮುದ್ದ ಕೊಟ್ಟಿದ್ದೆ ಜೋ 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 ಹಿಂಗೆ ಉದ್ದಿನಕಾಯಿ ಬಂದು ಮುದ್ದ ಕೊಟ್ಟಿದ್ದೆ ಜೋ 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 ಹಿಂಗೆ ಉದ್ದಿನಕಾಯಿ ಬಂದು ಮುದ್ದ ಕೊಟ್ಟಿದ್ದೆ ಜೋ 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 ಹಿಂಗೆ ಉದ್ದಿನಕಾಯಿ ಬಂದು ಮುದ್ದ ಕೊಟ್ಟಿದ್ದೆ ಜೋ 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 ಉದ್ದಿನಕಾಯಿ ಬಂದು ಮುದ್ದ ಕೊಟ್ಟಿದ್ದೆ ಉದ್ದಿನಕಾಯಿ ಬಂದು ಮುದ್ದ ಕೊಟ್ಟಿದ್ದೆ ಹಿಂಗ 5 ಮಂದಿ ಬಾದರ ಜೋಗಳ ಪಾಡಿರೆ ಜೋ 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 ಹಿಂಗ 5 ಮಂದಿ ಬಾದರ ಜೋಗಳ ಪಾಡಿರೆ ಜೋ 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 ಹಿಂಗ 5 ಮಂದಿ ಬಾದರ ಜೋಗಳ ಪಾಡ್ಯಾರೆ ಜೋ 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 ಹಿಂಗ 5 ಮಂದಿ ಬಾದರ ಜೋಗಳ ಪಾಡ್ಯಾರೆ ಜೋ 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 ಅಕ್ಕೋರೆ ನಿಮ್ಮ ಹೆಸರು ತಿಪ್ಪಮ್ರಿ. ತಿಪ್ಪಮ್ಮ. ಬಹಳ ಚಲೋ ಆಡಿದ್ರಿ, ಅಚ್ಚುಕಟ್ಟಾಗಿ ಲಯಬದ್ಧವಾಗಿತ್ತು. ಆದ್ರೆ ಎಷ್ಟು ಹಾಡ ಆಡ್ತೇವ ನೀನು? ಎಷ್ಟ ಹಾಡ ಆಡ್ತೀನಿ, ಒಂದ್ 8 ಹಾಡ ಆಡ್ತೀನಿ. 8 ಆಡ್ತೀರಿ. ಭಜನೆ ನಂತರ ಶೋಭಾನ. ಆದ್ರೆ ನೀವೆಲ್ಲರೂ ಕಲ್ತು ಇನ್ನೊಂದು ಹಾಡ ಆಡ್ಬೇಕಲ್ಲ, ಅದು ಯಾವ್ದು ಬೀಗರು ಬಂದಾಗ ಏನು ಆಡ್ತೀರಲ್ಲ, ಅದೊಂದು ಹಾಡ ಆಡು ನೋಡ.
ಚಲೋ ಇರ್ಬೇಕು, ಕಾಮಿಡಿ ಇರ್ಬೇಕು ಅದ್ರಲ್ಲಿ. ಕಾಮಿಡಿ ಇರೋದು ಒಂದು ಹಾಡು ಹಾಡಿ ಲಾಸ್ಟ್ ಮುಗಿಸ್ಬಿಡವ್ರಿ. ಬೀಗರ್ಗೆ ಕರ್ಕೊಂಬರೋದೇನೋ, ಬೀಗರ್ ಕರ್ಕೊಂಬರೋದು ಅದೇ ಬೀಗರು ಬಂದರೆ ಎಲ್ಲೆಲ್ಲಿ ಹೋಗ್ಯಾರ ಅಂತ ಹಾಡಲೇನೆ. ಅಗಸ್ಯಾಗೆ ಗಾಡಿ ಗಡ ಗಡೈ, ಅಗಸ್ಯಾಗೆ ಗಾಡಿ ಗಡ ಗಡೈ, ಅಗಸ್ಯಾಗೆ ಗಾಡಿ ಗಡ ಗಡ ಸೋಬಮ್ಮ ಸೋಬಮ್ಮ ನದಿ ಗಡ ಗಡೈ, ಸೋಬಮ್ಮ ನದಿ ಗಡ ಗಡೈ, ಅಲ್ಲಿ ಗಡ ಗಡ ಇಲ್ಲಿನ ಗಡ ಗಡ ಅಗಸ್ಯಾಗೆ ಗಡಿ ಗಡ ಗಡೈ, ಅಗಸ್ಯಾಗೆ ಗಡಿ ಗಡ ಗಡೈ. ನಮ್ಮ ನಡಗಲತ್ತಾಳೆ ಅಕ್ಕ ಹಂಚಿಕೊಂಡದೆ. ಅಗಸ್ಯಾಗೆ ಗಾಡಿ ಗಡ ಗಡ ರಾಮಮ್ಮ ರಾಮಮ್ಮ ನದಿ ಗಡ ಗಡೈ, ರಾಮಮ್ಮ ನದಿ ಗಡ ಗಡೈ, ಆನಿ ಬರ್ತಾಳ ಸಾವಿರವಾನಿ, ಆನಿ ಬಿಡಲಾಕ ಜಾಗ ನಿಲ್ಲಿ ಜಾಗ ನಿಲ್ಲಿ, ಆನಿ ಬಿಡಲಾಕ ಜಾಗ ನಿಲ್ಲಿ, ಆನಿ ಬಿಡಲಾಕ ಜಾಗ ನಿಲ್ಲಿ, ಆನಿ ಬಿಡಲಾಕ ಜಾಗಿಲೆ ಲಲಿತ, ಕೊಡೋನಿನ ಮಾನಿವಾಸ ದೊಡ್ಡಿ, ಕೊಡೋನಿನ ಮಾನಿವಾಸ ದೊಡ್ಡಿ, ಕಾರ ಬರ್ತಾಳ ಸಾವಿರದ ಒಂದು ಕಾರ, ಕಾರ ಬಿಡಲಾಕ ಜಾಗ ನಿಲ್ಲಿ ಜಾಗ ನಿಲ್ಲಿ, ಕಾರ ಬಿಡಲಾಕ ಜಾಗ ನಿಲ್ಲಿ, ಕಾರ ಬಿಡಲಾಕ ಜಾಗಿಲೆ ಸಂಗೀತ, ಕೊಡೋನಿನ ಮಾನಿವಾಸ ದೊಡ್ಡಿ, ಕೊಡೋನಿನ ಮಾನಿವಾಸ ದೊಡ್ಡಿ. ನಮಸ್ಕಾರ. ಕನ್ನಡ ಕಲಾ ವೇದಿಕೆ ಚಾನಲ್ಗೆ ನನ್ನ ಪರವಾಗಿ ಮತ್ತು ಈ ಹೆಬ್ಬಾಳ ಗ್ರಾಮಸ್ಥರ ಎಲ್ಲ ಒಂದು ಕಲಾವಿದರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ಹೆಸರು ಅಂಕಿತಾ ಎಸ್ ಹೆಳವಾರ್ ಅಂತ. ಈ ಒಂದು ಕಲೆ ಅಲ್ಲ, ಈ ಕಲಾವಿದರ ಒಂದು ಕರೆಗೆ ಹೋಗೊಟ್ಟು ನಮ್ಮ ಈ ಹೆಬ್ಬಾಳ ಗ್ರಾಮಕ್ಕೆ ಬಂದು ಈ ಎಲೆಮರೆ ಕಾಯಿಯಾಗಿರ್ತಕ್ಕಂಥ ಕೆಲವೊಂದು ಕಲಾವಿದರನ್ನ ಒಂದು ಬೆಳಕಿಗೆ ತರಬೇಕು ಅನ್ನೋದೇ ಒಂದು ಈ ಕಲಾ ವೇದಿಕೆಯ ಒಂದು ಉದ್ದೇಶವಾಗಿರ್ತದೆ. ಅದೇ ರೀತಿಯಾಗಿ ಇನ್ನೂ ತುಂಬ ಜನ ಇದ್ದಾರೆ ಸರ್, ಈ ಒಂದು ಕಲೆಯನ್ನು ಹೊಂದಿರತಕ್ಕಂಥ ತುಂಬ ಜನರನ್ನ ಈ ಕಲಾ ವೇದಿಕೆ ಮುಖಾಂತರ ಬೆಳಕಿಗೆ ತಂದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದವರೆಗೂ ಗುರುತಿಸ್ಬೇಕಂತ ಹೇಳಿ ನಾ ಕೇಳ್ಕೊತೀನಿ. ಇದುವರೆಗೆ ನಮ್ಮ ಕನ್ನಡ ಕಲಾವೇದಿಕೆ ಚಾನೆಲ್ಗೆ ಶ್ರೀ ವೆಂಕಟೇಶ್ವರ ಭಜನಾ ಮಂಡಳದವರು ಸಂದರ್ಶನ ಕೊಟ್ಟದಕ್ಕಾಗಿ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.